ನಾವೆಲ್ಲ ಹಿಂದೂಗಳಾಗಿ ಈ ಒಂದು ಸನಾತನ ಹಿಂದೂ ಧರ್ಮವನ್ನು ಪಾಲನೆ ಮಾಡೋಂಥ ಬಂಧುಗಳು ನಾವೆಲ್ಲ. ನಮ್ಮಲ್ಲಿ ಜಾತಿ ಮತ ಭೇದ ಇಲ್ಲ, ನಾವೆಲ್ಲ ಒಂದೇ. ನಾವು ಯಾರೂ ಕೂಡ ದೇವರಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ ಈ ಜಾತಿ ಆ ಜಾತಿ ಅಂತ. ನಾವೆಲ್ಲರೂ ಒಂದೇ. ನಾವು ಈ ದೇಶದಲ್ಲಿ 30ಕ್ಕಿಂತ ಹೆಚ್ಚು ರಾಜ್ಯಗಳಿದ್ದಾವೆ, ಬೇರೆ ಬೇರೆ ಭಾಷೆಗಳು ಮಾತಾಡ್ತಾರೆ. ಆದರೆ ನಾವು ಸ್ಮರಣೆ ಮಾಡೋವಂಥದ್ದು, ಪೂಜೆ ಮಾಡೋವಂಥದ್ದು ನಾವೆಲ್ಲರೂ ಒಂದೇ. ಆ ದೇವರನ್ನು ನಾವೆಲ್ಲ ಕೂಡ ಒಟ್ಟಾಗಿ ಪೂಜೆ ಮಾಡೋವಂಥದ್ದು. ಬೇರೆ ಭಾಷೆಗಳು ಬರದೇ ಇರ್ಬೋದು, ಆದರೆ ಹೃದಯದ ಭಾವನೆಗಳು ನಮ್ಗೆ ಅರ್ಥ ಆಗುತ್ತೆ. ಆ ರೀತಿಯಾಗಿ ನಾವೆಲ್ಲ ಒಟ್ಟಾಗಿ ಈ ಒಂದು ಸಮಾಜೋತ್ಸವಗಳಲ್ಲಿ ಪಾಲ್ಗೊಳ್ಬೇಕಾಗಿದೆ ಬಂಧುಗಳೇ. ತಾವೆಲ್ಲ ಸ್ವಾತಂತ್ರ್ಯ ಪೂರ್ವದ ಹಿನ್ನೆಲೆಯನ್ನು ಗಮನಿಸಿದಾಗ ನಾವೆಲ್ಲ ದಾಸ್ಯದಿಂದ ಹೊರಗಡೆ ಬಂದಿರೋಂಥ ನಾವೆಲ್ಲ ಈ ದೇಶದ ಜನ. ಹಿಂದೆ ನಮ್ಮನ್ನು ಆಳ್ತಾ ಇದ್ದಂಥ ಸುಲ್ತಾನರು ಮತ್ತು ಅದಾದಮೇಲೆ ಬ್ರಿಟಿಷರು ನಮ್ಮನ್ನು 1000 ವರ್ಷ ಕಾಲ ನಮ್ಮನ್ನು ದಾಸ್ಯದ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ ಬಂಧುಗಳೇ. ನಮ್ಮ ಇತಿಹಾಸ, ನಮ್ಮ ಪೂರ್ವಜರು, ರಾಜ ಮಹಾರಾಜರು, ಅನೇಕ ಋಷಿ ಮುನಿಗಳು, ಅನೇಕರು ಕಟ್ಟಿರುವಂಥ ಈ ಒಂದು ಭೂಮಿ ಎಷ್ಟೇ ಜನ ಬಂದು ನಮ್ಮನ್ನು ಆಳಿದ್ರೂ ಕೂಡ ನಮ್ಮನ್ನು ಬೇರೆ ಮಾಡಲಿಕ್ಕೆ ಆಗಲಿಲ್ಲ ಬಂಧುಗಳೇ. ನಾವೆಲ್ಲ ಒಟ್ಟಾಗಿದ್ದೇವೆ. ಇಷ್ಟೊಂದು ದಾಸ್ಯದಿಂದ ಹೊರಗಡೆ ಬಂದು ದೇಶ ವಿಭಜನೆ ಆದಮೇಲೂ ಕೂಡ 100 ಕೋಟಿ ಜನ ನಮ್ಮ ದೇಶದಲ್ಲಿ ಹಿಂದೂಗಳಾಗಿ ವಾಸ ಆಗಿದ್ದಾರೆ, ದೇವರನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ನಾವೆಲ್ಲ ತುಂಬ ನೋವಿನಿಂದ ಹೊರಗಡೆ ಬಂದಿದ್ದೇವೆ ಬಂಧುಗಳೇ. ಆ ನೋವು ನಮ್ಮ ಮುಂದಿನ ಜನಾಂಗಕ್ಕೆ ಇರಬಾರ್ದು ಅನ್ನೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಧ್ಯೇಯ ನುಡಿ. ನಾವೆಲ್ಲ ಈ ದೇಶವನ್ನು, ರಾಷ್ಟ್ರವನ್ನು ಮುನ್ನಡೆಸುವಂಥ ಒಂದು ಜವಾಬ್ದಾರಿಯನ್ನು ನಾವೆಲ್ಲ ಹೊತ್ಕೋಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವು ನಮ್ಮ ಇಂದಿನ ಪೀಳಿಗೆಯ ನಮ್ಮ ಹಿರಿಯರು ನಮ್ಗೆ ಹಾಕ್ಕೊಟ್ಟಿರುವಂಥ ಮಾರ್ಗವನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸೋ ಅಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದನ್ನು ನಾವೆಲ್ಲ ಒಗ್ಗಟ್ಟಾಗಿ ಇದ್ದು ಮಾಡಬೇಕಾಗಿದೆ ಬಂಧುಗಳು. ತಾವೆಲ್ಲ ನೋಡ್ತಾ ಇದ್ದೀರಾ, ಒಂದು ಈ ಭೂಮಿಯಲ್ಲಿ ನಾವು ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಹೇಳಿದ್ರೆ 100 ವರ್ಷಗಳ ಹೋರಾಟ. ನಮ್ಮ ಭೂಮಿಯ ಒಂದು ರಾಜ್ಯವನ್ನು, ಜಮ್ಮು ಕಾಶ್ಮೀರವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಹೋರಾಟ. ಇವೆಲ್ಲವೂ ನಾವು ಒಂದಾಗಿರಬೇಕು, ಹಿಂದೂಗಳ ಸ್ಥಾನ ಆಗಿರಬೇಕು. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಇರೋವಂಥವರು ಕೂಡ ನಮ್ಮ ಭಾರತಕ್ಕಿಂತ ಹೆಚ್ಚಾಗಿ ಹಿಂದೂಗಳಲ್ಲಿ ಸೇರಿಕೊಳ್ಳಿಕ್ಕೆ ಅವರೆಲ್ಲರೂ ಕೂಡ ಪ್ರೇರಿತರಾಗಿ ಅನೇಕ ಬೇರೆ ಬೇರೆ ಧರ್ಮದವರು ನಮ್ಮ ಜೊತೆಗಿದ್ದಾರೆ. ಆದರೆ ನಾವು ಯಾರನ್ನು ಕೂಡ ಬಲವಂತವಾಗಿ ನಮ್ಮ ಧರ್ಮಕ್ಕೆ ಕರ್ಕೊಂಬರೋಂಥ ಕೆಲಸ ಮಾಡಲ್ಲ. ಭಕ್ತಿಯಿಂದ, ಶ್ರದ್ಧೆಯಿಂದ ಯಾರು ಬಂದರೂ ಕೂಡ ಸ್ವಾಗತವನ್ನು ಕೋರುವಂಥದ್ದು, ಅನ್ನವನ್ನು, ಅಕ್ಷರವನ್ನು, ಆಶ್ರಯವನ್ನು ಕೊಡುವಂಥ ಯಾವುದಾದ್ರೂ ಧರ್ಮ ಇದ್ದರೆ ಅದು ಹಿಂದೂ ಧರ್ಮ ಮಾತ್ರ ಅಂತ ತುಂಬ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳು. ನಮ್ಮಲ್ಲಿ ಅನೇಕ ಮಠ ಮಾನ್ಯಗಳು, ದೇವಸ್ಥಾನಗಳು ದಿನನಿತ್ಯ ಅನ್ನವನ್ನು, ಅಕ್ಷರವನ್ನು ಕೊಡುವಂಥ ಒಂದು ಕೆಲಸವನ್ನು ನಿರಂತರವಾಗಿ 100 ವರ್ಷಗಳಿಂದ ಮಾಡ್ತಾ ಇದೆ ಬಂಧುಗಳೇ. ನಾವೆಲ್ಲ ಒಂದಾಗಿರಬೇಕು. ನಮಗೆ ರಾಜಕೀಯದ ಬಗ್ಗೆ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಬಂಧುಗಳೇ. ಇವತ್ತು ಕೇವಲ ಓಟಿಗೋಸ್ಕರ ನಾವೆಲ್ಲ ನಮ್ಮನ್ನೆಲ್ಲ ಬೇರೆ ಬೇರೆ ಜಾತಿಗಳನ್ನಾಗಿ ಮಾಡಿ ವಿಂಗಡಿಸಿ ನಮ್ಮನ್ನು ಒಡೆಯುವಂಥ ಕೆಲಸವನ್ನು ದಿನನಿತ್ಯ ಮಾಡೋವಂಥ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇದನ್ನು ಬ್ರಿಟಿಷರು ಹಿಂದೆ ಮಾಡ್ತಾ ಇದ್ದಂಥದ್ದು. ಈಗ ಬೇರೆ ಬೇರೆ ಅನೇಕ ಪಕ್ಷಗಳು ಮಾಡೋವಂಥದ್ದನ್ನು ನಾವು ನೋಡಿದ್ದೇವೆ. ನಾವು ಯಾರು ಕೂಡ ಆ ರೀತಿಯಾದಂಥವರಿಗೆ ಮರಳಾಗಬಾರ್ದು. ನಾವು ಯಾವತ್ತೂ ಒಂದಾಗಿರಬೇಕು. ಯಾವುದೇ ಪಕ್ಷ ಇರಲಿ, ನಾವೆಲ್ಲ ಒಂದಾಗಿ ಹಿಂದೂಗಳ ಸಮಾಜೋತ್ಸವ, ಹಿಂದೂಗಳ ಕಾರ್ಯಕ್ರಮ, ಹಿಂದೂಗಳ ಉತ್ಸವ ಅಂತ ಹೇಳಿದಾಗ ನಾವೆಲ್ಲ ಒಂದಾಗಿ ಜೊತೆಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಬೇಕಾಗಿದೆ. ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ಅನೇಕರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋರು ಇದ್ದಾರೆ. ಮತ್ತು ಇನ್ನು 7 ಗಂಟೆ ಮೇಲೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಇದ್ದಾವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದ್ದಾವೆ. ಆದ್ದರಿಂದ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದ ಪೂರ್ತಿಯಾಗಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಮತ್ತೊಮ್ಮೆ ತಮ್ಮನ್ನೆಲ್ಲರೂ ಕೂಡ ಈ ಒಂದು ಸಮಾಜೋತ್ಸವಕ್ಕೆ, ಹಿಂದೂ ಸಮಾಜೋತ್ಸವಕ್ಕೆ ಸ್ವಾಗತವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್